ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆಗಳಿಗೆ ಸಂಬಂಧಪಟ್ಟಿರುವಂತೆ ಅಭ್ಯಾಸ 11.1ರಲ್ಲಿರುವಂಥ 3ನೇ ಸಮಸ್ಯೆ ಮತ್ತು 4ನೇ ಸಮಸ್ಯೆಯನ್ನು ಬಿಡಿಸೋಣ. 3ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. ಇಲ್ಲಿ sin a = 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಯನ್ನು ಲೆಕ್ಕಿಸಿ ಅಂತ ಹೇಳಿದೆ. ಈ ರೀತಿಯಲ್ಲಿ ಸಮಸ್ಯೆಗಳಿದ್ದಾಗ ನಾವು ಮಾಡಬೇಕು, ಫಸ್ಟ್ ಏನಂತಂದ್ರೆ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀವಿ. ಆಮೇಲೆ ತ್ರಿಭುಜದ 3 ಬಾಹುಗಳ ಅಳತೆಗಳನ್ನು ಗುರುತಿಸ್ಕೊಳ್ತೀವಿ. ನಂತರ ಅದಕ್ಕೆ ಸಂಬಂಧಪಟ್ಟಿರುವಂತೆ ಯಾವ ಕೋನ ಕೊಟ್ಟಿರ್ತಾರೆ ಆ ಕೋನವನ್ನು, ಅಂದರೆ ಯಾವ ಲಘು ಕೋನ ಕೊಟ್ಟಿರ್ತಾರೆ ಆ ಕೋನವನ್ನು ಗುರುತಿಸ್ಕೊಳ್ಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟಿರುವಂಥ ಅನುಪಾತಗಳ ಬೆಲೆಯನ್ನು ಆದೇಶ ಮಾಡಿ ಅದನ್ನು ಸಂಕ್ಷಿಪ್ತಗೊಳಿಸಬೇಕು. ಇಷ್ಟು ಹಂತಗಳನ್ನು ನಾವು ಪಾಲಿಸಬೇಕಾಗತ್ತೆ. ಓಕೆ, ಫಸ್ಟು ಕೊಟ್ಟಿರುವ ಹಾಗೆ ಪ್ರಶ್ನೆಯನ್ನು ಗಮನಿಸಿ. sin a = 3/4 ಅಂಥೇಳಿ ಇದೆ. ಕೊಟ್ಟಿರುವಂಥ ಪ್ರಶ್ನೆಯನ್ನು ಬರ್ಕೊಳ್ತೀನಿ. sin a = 3/4 ಅಂಥೇಳಿ ಇದೆ. ನಮಗೆ ಸೈನ್ ತೀಟಾ ಅಥವಾ ಸೈನ್ ಎ ಅದರ ಅನುಪಾತ ಗೊತ್ತಲ್ಲ, ಏನು? ಅಭಿಮುಖ ಬಾಹು ಭಾಗಿಲೆ ವಿಕರಣ ಅಂತ ಗೊತ್ತು. ಅಭಿಮುಖ ಬಾಹು ಭಾಗಿಲೆ ವಿಕರಣ. ಸೈನ್ ಎ ಅಂದರೆ ಇದು ಅಭಿಮುಖ ಬಾಹು ಭಾಗಿಲೆ ವಿಕರಣ ಅಂತ ಬರ್ಕೊಳ್ಳ. ಅಭಿಮುಖ ಬಾಹು ಅಪಾನ್ ವಿಕರಣ ಅಂಥೇಳಿ ನಮಗೆ ಗೊತ್ತಿದೆ. ಓಕೆ, ಇದರಲ್ಲಿ ಅಭಿಮುಖ ಬಾಹು ವಿಕರಣ ಯಾವುದಂತ ನಾವು ಗುರುತಿಸ್ಕೊಳ್ಬೇಕಂತಂದ್ರೆ ನಾವು ಲಂಬಕೋನ ತ್ರಿಭುಜ ರಚನೆ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ತೀನಿ. ಒಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಇದು ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ ನಮಗೆ ಎ ಆಮೇಲೆ ಬಿ ಸಿ ಅಂತ ಗುರುತು ಮಾಡ್ಕೊಳ್ತೀವಿ. ನಮಗೆ ಎ ಬೇಕಾಗಿರುವುದರಿಂದ ಕೋನ ಎ ಬೇಕಾಗಿದೆ. ಓಕೆ, ಈ ಕೋನವನ್ನು ಗುರುತು ಮಾಡ್ಕೊಂಡಿವಿ. ಅಂದರೆ ಈ ಕೋನಕ್ಕೆ ಸಂಬಂಧಪಟ್ಟಿರುವಂತೆ, ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಬಿ ಸಿ ಅನ್ನೋದು ಅಭಿಮುಖ ಬಾಹು ಆಗತ್ತೆ. ಬಿ ಸಿ ಏನಾಗತ್ತೆ? ಇದರಲ್ಲಿ ಅಭಿಮುಖ ಬಾಹು ಆಗತ್ತೆ. ಇದು ಅಭಿಮುಖ ಬಾಹು. ಎ ಬಿ ಅನ್ನೋದು ಇದು 90 ಡಿಗ್ರಿ ಮತ್ತು ಈ ಲಘು ಕೋನ, ಯಾವ ಕೋನವನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ ಆ ಕೋನ ಮತ್ತು 90 ಡಿಗ್ರಿಯನ್ನು ಸೇರಿಸಿರುವಂಥ ಬಾಹು, ಅದಕ್ಕೇನಂತೀವಿ ನಾವು? ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಪಾರ್ಶ್ವ ಬಾಹು ಅಂತ ಆಗಿರುತ್ತೆ. ಎ ಸಿ ಅನ್ನೋದು 90 ಡಿಗ್ರಿ ಎದುರಿರುವಂಥ ಬಾಹು ಆಗಿರುವುದರಿಂದ ಅದನ್ನು ನಾವು ವಿಕರಣ ಅಂತ ಹೇಳ್ತೀವಿ. ಇಷ್ಟು ಮಾಹಿತಿಯನ್ನು ಕಲ್ತೀವಿ ನಾವು. ಇದರಲ್ಲಿ ಕೊಟ್ಟಿರುವಂಥ ಅಂಶ ನೋಡಿ, ಇಲ್ಲಿ ಅಭಿಮುಖ ಬಾಹು, ಇದನ್ನು ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3/4 = ಅಭಿಮುಖ ಬಾಹು, ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಅಭಿಮುಖ ಬಾಹು ಯಾವುದಾಗಿರುತ್ತೆ? ಬಿ ಸಿ ಅಂತ ಆಗಿದೆ. ಬಿ ಸಿ ಅಪಾನ್ ವಿಕರಣವು 90 ಡಿಗ್ರಿಯನ್ನು ಎದುರಿರುವಂಥ ಬಾಹು ವಿಕರಣ ಅಂತಂದರೆ ಎ ಸಿ ಅಂತ ಆಗಿರುತ್ತೆ. ಎ ಸಿ ಅಂತ ತಗೊಂಡಿವಿ. ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ. ಬಿ ಸಿ ಏನಾಗಿದೆ ಅಂತಂದರೆ, ಬಿ ಸಿ ಅಂತಂದರೆ 3K ಅಂತ ತಗೊಳ್ಳೋಣ. ಎ ಸಿ ಅಂತಂದರೆ ಎ ಸಿ = 4K ಇಷ್ಟು ಆಗಿರಲಿ ಅಂತ ತಗೊಂಡಿವಿ ನಾವು. ಓಕೆ, ಈಗ ಬಿ ಸಿ ಎಷ್ಟಾಯಿತು? 3K. ಬಿ ಸಿ ಇದು 3K ಆಯಿತು. ಆಮೇಲೆ ಎ ಸಿ ಇದು 4K ಆಯಿತು. ನಮಗೆ ಎ ಬಿ ಬಾಹುವಿನ ಅಳತೆ ಬೇಕಾಗತ್ತೆ. ಹಾಗಾಗಿ ಈ ಲಂಬಕೋನ ತ್ರಿಭುಜದಲ್ಲಿ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡಿಕೊಂಡು ಎ ಬಿ ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೊಳ್ತೀವಿ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಆಗಿದೆ. ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡಿಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯದನ್ವಯ. ಪೈಥಾಗೋರಸ್ನ ಪ್ರಮೇಯನ ಅನ್ವಯ ಮಾಡಿಕೊಂಡಿವಿ ಅಂತಂದರೆ ವಿಕರಣದ ಮೇಲಿನ ವರ್ಗವು
ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು. ಇಲ್ಲಿ ವಿಕರ್ಣ ಅಂತಂದರೆ ಎ ಸಿ ಆಗಿದೆ. ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತಂದರೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತಾಯಿತು. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡೋಣ. ಎ ಸಿ ಅಂತಂದ್ರೆ 4K, ಎ ಸಿ ಅಂದರೆ 4K, ಇದು ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಎ ಬಿ ಸ್ಕ್ವಯರನ್ನು ಹಾಗೆ ಬರ್ಕೊಳ್ತೀನಿ. ಬಿ ಸಿ ಎಷ್ಟಿದೆ ಅಂತಂದ್ರೆ 3K ಅಂತಾಗಿದೆ. 3K ಹೋಲ್ ಸ್ಕ್ವಯರ್. 4ರ ವರ್ಗ 16 ಆಗುತ್ತೆ. ಇದು ಕೆ ಸ್ಕ್ವಯರ್ಕ್ಕೆ ಕೆ ಸ್ಕ್ವಯರ್. ಎ ಬಿ ಸ್ಕ್ವಯರ್ಕ್ಕೆ ಎ ಬಿ ಸ್ಕ್ವಯರ್ ಅಂತ ಬರ್ಕೊಳ್ತೀನಿ. ಪ್ಲಸ್ ಇಲ್ಲಿ ಬಿ ಸಿ ಅಂತಂದ್ರೆ 3K ಅಂತಾಗಿದೆ. 3K ಸ್ಕ್ವಯರ್. 3K ಸ್ಕ್ವಯರ್ ಅಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಬೋದಲ್ಲಿನ. 3ರ ವರ್ಗ 9, ಇದು ಕೆ ಸ್ಕ್ವಯರ್. ಈ 9K ಸ್ಕ್ವಯರ್ ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡ್ತೀನಿ. 16K ಸ್ಕ್ವಯರ್ ಮೈನಸ್ ಇದು 9K ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಸ್ಕ್ವಯರ್. ಇದನ್ನು 16 ಮೈನಸ್ 9, 16K ಸ್ಕ್ವೇರ್ನಲ್ಲಿ ಮೈನಸ್ 9 ಸ್ಕ್ವೇರ್ ಮಾಡಿದರೆ 9K ಸ್ಕ್ವೇರ್ ಮಾಡಿದರೆ 7K ಸ್ಕ್ವೇರ್ ಅಂತ ಉಳೀತು. ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಓಕೆ, ನಂತರ ಸ್ಕ್ವೇರ್ ತೆಗೆದು ಇದಕ್ಕೆ ರೂಟ್ ಹಾಕ್ಕೊಂಡು ಬಿಡೋಣ. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್ ರೂಟ್ ಆಫ್ 7K ಸ್ಕ್ವೇರ್ ಅಂತಾಯಿತು. ಎ ಬಿ ಇಸ್ ಈಕ್ವಲ್ ಟು ಇದೇನಾಗಿಬಿಡುತ್ತೆ, ಸ್ಕ್ವೇರ್ ರೂಟ್ ಆಫ್ 7ಕ್ಕೆ ಸ್ಕ್ವೇರ್ ರೂಟ್ ಆಫ್ 7, ಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಅಂತಂದರೆ ಕೆ ಅಂತಾಯಿತು. ಓಕೆ, ಎ ಬಿ ಬೆಲೆ ಎಷ್ಟಾಯಿತು? ಎ ಬಿ ಅಂದರೆ ಪಾರ್ಶ್ವಬಾಹು ಎಷ್ಟಾಯಿತು ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 7K ಅಂತಾಯಿತು. ಓಕೆ, ಫಸ್ಟ್ ಏನು ಮಾಡಿದ್ದೀವಿ, ಕೊಟ್ಟಿರುವಂಥ ಅನುಪಾತವನ್ನು ಅನುಸರಿಸಿ ನಾವು ಅಭಿಮುಖ ಬಾಹು ಪಾರ್ಶ್ವಬಾಹುನ ವಿಕರ್ಣ ಅಂಥೇಳಿ ತಿಳ್ಕೊಳ್ತೀವಿ. ಇದರಲ್ಲಿ ಸೈನ್ ಅನ್ನು ಕೊಟ್ಟಿದ್ದಾರೆ ಅಂತಂದರೆ ಸೈನ್ ತೀಟಾ ಅಥವಾ ಸೈನ್ ಎ ಇದರ ತ್ರಿಕೋನಮಿತಿಯ ಅನುಪಾತ ಏನಾಗಿರುತ್ತೆ, ಅಭಿಮುಖ ಬಾಹು ಭಾಗಿಲೆ ವಿಕರ್ಣ ಅಂತಾಗಿರುತ್ತೆ. ಹಾಗಾಗಿ ಒಂದು ಲಂಬಕೋನ ತ್ರಿಭುಜ ರಚನೆ ಮಾಡಿಕೊಂಡು ಅದಕ್ಕೆ ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಗುರುತು ಮಾಡ್ಕೊಂಡಿವಿ. ಅದೇ ರೀತಿಯಲ್ಲಿ ಯಾವ ಕೋನ 90 ಡಿಗ್ರಿ ಇರುತ್ತೆ ಅದರ ಎದುರಿನ ಬಾಹು ವಿಕರ್ಣ ಆಗಿರುತ್ತೆ. ಓಕೆ, ನಮಗೆ ಇದರಲ್ಲಿ 2 ಬಾಹುವಿನ ಅಳತೆ ಕೊಟ್ಟಿದ್ದಾರೆ. 3ನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಂಡಿವಿ. ಪೈಥಾಗೋರಸ್ನ ಪ್ರಮೇಯ ಅನ್ವಯಿಸಿ ಎ ಬಿ ಬೆಲೆ ಅಂದರೆ ಈ ಪಾರ್ಶ್ವಬಾಹುವಿನ ಬೆಲೆಯನ್ನು ಕಂಡುಹಿಡಿದೀವಿ. ಸ್ಕ್ವೇರ್ ರೂಟ್ ಆಫ್ 7K ಅಂತಾಯಿತು. ಈಗ ಯಾವ ಬೆಲೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ತ್ರಿಕೋನಮಿತಿಯ ಅನುಪಾತಗಳನ್ನು ಅನ್ವಯ ಮಾಡಿಕೊಂಡು ನಾವು ಅದರ ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ. ಇದರಲ್ಲಿ ಫಸ್ಟ್ ಕಾಸ್ ಎ ಅಂತ ಕೇಳಿದ್ದಾರೆ. ಕಾಸ್ ಎ ಅಂತಂದ್ರೆ ಪಾರ್ಶ್ವ ಭಾಗಿಲೆ ವಿಕರ್ಣ ಅಂತ ಗೊತ್ತಾ ನಮಗೆ. ಇದರ ತ್ರಿಕೋನಮಿತಿಯ ಅನುಪಾತ, ಕಾಸ್ನ ತ್ರಿಕೋನಮಿತಿಯ ಅನುಪಾತ. ಇದಕ್ಕೆ ಕಾಸ್ ಎಗೆ ಸಂಬಂಧಪಟ್ಟಿರುವಂತೆ ಇದಕ್ಕೆ ತ್ರಿಕೋನಮಿತಿ ಅನುಪಾತ ಏನಾಗುತ್ತೆ, ಪಾರ್ಶ್ವಬಾಹು ಭಾಗಿಲೆ ವಿಕರ್ಣ. ಪಾರ್ಶ್ವಬಾಹು ಅದನ್ನೇ ಬರ್ಕೊಳ್ತೀನಿ, ಪಾರ್ಶ್ವಬಾಹು ಅಪಾನ್ ವಿಕರ್ಣ ಅಂತಾಗಿರುತ್ತೆ. ಇಲ್ಲಿ ಪಾರ್ಶ್ವಬಾಹು ಯಾವ್ದಾಗತ್ತೆ, ಪಾರ್ಶ್ವಬಾಹು ಯಾವುದಾಗತ್ತೆ ನೋಡಿ, ಇಲ್ಲಿ ಎ ಬಿ ಪಾರ್ಶ್ವಬಾಹು, ವಿಕರ್ಣ ಅಂತಂದ್ರೆ ಎ ಸಿ ಅಂತಾಗಿದೆ. ಓಕೆ, ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 7K ಆಗಿದೆ, ಎ ಸಿ 4K. ಓಕೆ, ಕೆ ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು, ಸ್ಕ್ವೇರ್ ರೂಟ್ ಆಫ್ 7/4. ಇದು ಕಾಸ್ ಎಗೆ ಸಂಬಂಧಪಟ್ಟಿರುವಂಥ ಬೆಲೆ ಆಯಿತು. ಅದೇ ರೀತಿಯಲ್ಲಿ ನಮಗೆ ಮತ್ತೆ ಕೇಳಿದ್ದಾರೆ ಟ್ಯಾನ್ ಎ. ಟ್ಯಾನ್ ಅಂತಂದ್ರೆ ಅಭಿಮುಖ ಭಾಗಿಲೆ ಪಾರ್ಶ್ವ ಅಂತ ಗೊತ್ತು ನಮಗೆ. ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವ ಬಾಹು. ಅದನ್ನೇ ಬರ್ಕೊಳ್ಳಿ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು.
ಪಾರ್ಶ್ವ ಬಾಹು ಇಸ್ ಈಕ್ವಲ್ ಟು, ಇದರಲ್ಲಿ ಅಭಿಮುಖ ಬಾಹು ಯಾವುದು? ಬಿ ಸಿ ಆಗಿದೆ, ಪಾರ್ಶ್ವ ಬಾಹು ಎ ಬಿ ಆಗಿದೆ. ಇವುಗಳ ಬೆಲೆಯನ್ನು ಆದೇಶ ಮಾಡ್ತೇನೆ. ಬಿ ಸಿ ಅಂತಂದ್ರೆ 3K ಅಂತಿದೆ, ಎ ಬಿ √7 ಅಂಥೇಳಿ ಆಗಿದೆ. ಕೆ ಕ್ಯಾನ್ಸಲ್ ಆಯಿತು, ಉಳಿದದ್ದೇನು 3/√7. ಇಷ್ಟು ಇದರ ಬೆಲೆ. ಓಕೆ, ಸಿಂಪಲ್ ಇದೆಯಲ್ಲ? ಇವು ಕೆಲವು ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈಗ ನಾವು 4ನೇ ಲೆಕ್ಕವನ್ನು ಮಾಡೋಣ. 4ನೇ ಲೆಕ್ಕ ಈ ರೀತಿಯಲ್ಲಿ ಇದೆ. 15 cot A = 8, ಆದರೆ ಸೈನ್ ಎ ಮತ್ತು ಸೆಕ್ ಎ ಇದರ ಬೆಲೆಯನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಕಾಟ್ ಎ = ಇದು 8/15 ಅಂತ ಬರ್ಕೊಂಡಿನಿ. ಓಕೆ, ಫಸ್ಟ್ ತ್ರಿಭುಜ ರಚನೆ ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜ ರಚನೆ ಮಾಡ್ತೀನಿ. ಲಂಬಕೋನ ತ್ರಿಭುಜ, ಇದರಲ್ಲಿ ನಮ್ಮ ಎ ಸಂಬಂಧಪಟ್ಟಿರುವಂತೆ ಇದನ್ನು ಎ ಅಂತ ತಗೊಳ್ಳೋಣ. ಎ ಬಿ ಸಿ, ಇಲ್ಲಿ ಎ ಕೋನವನ್ನು ನಾವು ತಗೊಳ್ತಾ ಇದ್ದೀವಿ. ಬಿ ಅನ್ನೋದು ಲಂಬಕೋನ ಆಗಿದೆ. ಇದರಲ್ಲಿ ನೋಡಿ ಎ ತಗೊಂಡಿವಿ, ಆಮೇಲೆ ಬಿ ಲಂಬಕೋನ ನಂತರ ಪಾರ್ಶ್ವಬಾಹು ಯಾವುದು? ಇದ್ರಾಗಿ ಎ ಬಿ ಏನಾಗಿರುತ್ತೆ? ಇದು ಪಾರ್ಶ್ವಬಾಹು ಆಗಿರುತ್ತೆ. ಪಾರ್ಶ್ವಬಾಹು ಎ ತಗೊಂಡಿವಿ ಅಂದರೆ ಇದರ ಅಭಿಮುಖ ಬಾಹು ಯಾವುದು? ಬಿ ಸಿ. ಬಿ ಸಿ ಅಭಿಮುಖ ಬಾಹು. ಎ ಸಿ ಅನ್ನೋದು ವಿಕರ್ಣ. ಓಕೆ, ಈಗ ಕಾಟ್ ಅನುಪಾತ ಕೊಟ್ಟಿದ್ದಾರೆ 8/15 ಅಂತ. ಅಂದರೆ ಕಾಟ್ ಅನ್ನೋದು ಟ್ಯಾನ್ ವಿಲೋಮ. ಅಂದರೆ ಟ್ಯಾನ್ ಏನು ಹೇಳಿಕೊಡುತ್ತೆ? ಅಭಿಮುಖ ಬಾಗಿಲೆ ಪಾರ್ಶ್ವ ಅಂತ ಹೇಳಿಕೊಡುತ್ತೆ. ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಇಲ್ಲಿ ಕಾಟ್ ಏನಾಗಿರುತ್ತೆ? ಪಾರ್ಶ್ವ ಬಾಹು ಬಾಗಿಲೆ ಅಭಿಮುಖ ಬಾಹು ಅಂತ ಆಗಿರುತ್ತೆ. ಬರ್ಕೊಳ್ಳಿ ಅದನ್ನು. ಪಾರ್ಶ್ವ ಬಾಹು ಅಪಾನ್ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಅಪಾನ್ ಅಭಿಮುಖ ಬಾಹು. ಈಗ ನೋಡಿ, ಇದು 8/15 ಅಂಥೇಳಿ ಇದೆ. ಇದರಲ್ಲಿ ಎಗೆ ಸಂಬಂಧಪಟ್ಟಿರುವಂತೆ ಪಾರ್ಶ್ವಬಾಹು ಎ ಬಿ, ಪಾರ್ಶ್ವಬಾಹು ಎ ಬಿ ಆಗಿದೆ. ಅಭಿಮುಖ ಬಾಹು ಬಿ ಸಿ ಅಂತಾಗಿದೆ. ಓಕೆ, ಇದರಲ್ಲಿ ಕೊಟ್ಟಿರುವಂಥ ಅನುಪಾತ ಪ್ರಕಾರ ಇಲ್ಲಿ ನೋಡಿ, ಎ ಬಿ ಅಂತಂದರೆ ಎಷ್ಟಾಗತ್ತೆ? 8K ಅಂತ ತಗೊಳ್ಳೋಣ. ಬಿ ಸಿ ಅಂತಂದರೆ 15K ಅಂತ ತಗೊಳ್ಳೋಣ. ಇಷ್ಟು ಆಗಿರಲಿ ಅಂತ ಬರ್ಕೊಳ್ತೀನಿ. ನೋಡಿ, ಎ ಬಿ ಗೊತ್ತಾಯಿತು. ಎ ಬಿ 8K, ಎ ಬಿ ಅಂದರೆ 8K ಆಯಿತು. ಆಮೇಲೆ ಬಿ ಸಿ 15K ಆಯಿತು. ನಮಗೆ ಎ ಸಿ ಬೆಲೆ ಬೇಕಲ್ಲ, ಹಾಗಾಗಿ ನಾವು ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆಯನ್ನು ನಾವು ಗುರುತು ಮಾಡ್ಕೊಳ್ಬೇಕು ಅಂತಂದರೆ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಆಗಿದೆ ಅಂತ ಬರ್ಕೊಂಡಿವಿ. ಕೋನ ಬಿ 90 ಡಿಗ್ರಿ ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ ಆಗಿದೆ ಅಂತಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ಪೈಥಾಗೋರಸ್ನ ಪ್ರಮೇಯದನ್ವಯ. ಪೈಥಾಗೋರಸ್ನ ಪ್ರಮೇಯ ಅನ್ವಯ ಮಾಡಬೇಕು ಅಂತಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತೆ. ಹಾಗಾಗಿ ಇಲ್ಲಿ ವಿಕರ್ಣ ಅಂತಂದ್ರೆ ಎ ಸಿ ಆಗಿರುತ್ತೆ. ಅಂದರೆ ಎ ಸಿ ಸ್ಕ್ವಯರ್ = ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಅಂತಂದರೆ ಎ ಬಿ ಸ್ಕ್ವಯರ್ ಪ್ಲಸ್ ಇನ್ನೊಂದು ಬಿ ಸಿ ಸ್ಕ್ವಯರ್ ಅಂತಾಗಿದೆ. ಇವುಗಳಲ್ಲಿ ಕೊಟ್ಟಿರುವಂಥ ಬೆಲೆಯನ್ನು ಆದೇಶ ಮಾಡ್ತೇನೆ. ಎ ಸಿ ಅಂತ ಬರೀತೀನಿ. = ಎ ಬಿ ಅಂತಂದರೆ 8K ಅಂತ ಹೇಳಿದೆ. 8K²
ಪ್ಲಸ್ ಬಿ ಸಿ ಅಂತಂದ್ರೆ 15 ಕೆ ಅಂತ ಹೇಳಿದೆ, ಇದು ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ವರ್ಗ 64, ಇದು ಕೆ ಸ್ಕ್ವಯರ್ ಪ್ಲಸ್ 15 ವರ್ಗ 225, ಇದು ಕೆ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 64 225 ಕೂಡಿಸ್ಕೊಂಡು ಬಿಡೋಣ. ಎಷ್ಟಾಗತ್ತೆ ಇದು? 9, ಆಮೇಲೆ 8 2 289, ಇದು ಕೆ ಸ್ಕ್ವಯರ್ ಆಯಿತು. ಸ್ಕ್ವಯರ್ದು ರೂಟ್ ಹಾಕ್ಲಾ? ಇಲ್ಲಿ ಮಾಡಲಿ. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 289 ಕೆ ಸ್ಕ್ವಯರ್ ಅಂತಾಯಿತು. ಎ ಸಿ ಇಸ್ ಈಕ್ವಲ್ ಟು 289 ವರ್ಗಮೂಲ 17 ಆಗಿದೆ. ಕೆ ಸ್ಕ್ವಯರ್ ಮತ್ತು ರೂಟ್ ಇದೆ, ಸೊ ರೂಟ್ ಆಮೇಲೆ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು ಅಂದರೆ ಕೆ ಅಂತಾಯಿತು. ಅಂದರೆ ಎ ಸಿ ಅಂತಂದರೆ ರೂಟ್ 17, ಇದು ಎ ಸಿ ಇಸ್ ಈಕ್ವಲ್ ಟು 17 ಕೆ. ಎಷ್ಟು? 17 ಕೆ ಅಂತಾಯಿತು. ಓಕೆ, ಈಗ ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ. ಏನೇನಂದರೆ ಸೈನ್ ಎ ಮತ್ತು ಸೆಕ್ ಎ, ಇದರ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ ನಾವು. ಫಸ್ಟ್ ಸೈನ್ ಎ ಕಂಡುಹಿಡ್ಕೊಳ್ತೀನಿ. ಸೈನ್ ಎ ಇದರ ಅನುಪಾತ, ಸೈನ್ ಎ ಅನುಪಾತ ಅಭಿಮುಖ ಭಾಗಿಲೆ ವಿಕರ್ಣ. ಅಭಿಮುಖ ಬಾಹು ಭಾಗಿಲೆ ವಿಕರ್ಣ, ಅದನ್ನೇ ಬರ್ಕೊಳ್ತೀನಿ. ಅಭಿಮುಖ ಬಾಹು ಅಪಾನ್ ವಿಕರ್ಣ. ಅಭಿಮುಖ ಬಾಹು ಅಪಾನ್ ವಿಕರ್ಣ. ಇದರಲ್ಲಿ ಅಭಿಮುಖ ಬಾಹು ಯಾವುದು? ಅಭಿಮುಖ ಬಾಹು ಯಾವುದಾಗಿದೆ? ಇದರಲ್ಲಿ ಬಿ ಸಿ. ಅಭಿಮುಖ ಬಾಹು ಬಿ ಸಿ. ವಿಕರ್ಣ ಯಾವುದು ಅಂತಂದರೆ ಎ ಸಿ. ಇಲ್ಲಿ ಬೆಲೆಯನ್ನು ಆದೇಶ ಮಾಡಲ. ಬಿ ಸಿ ಅಂದರೆ ಎಷ್ಟಿದೆ? 15 ಕೆ ಅಂತಾಗಿದೆ. ಎ ಸಿ ಅಂತಂದ್ರೆ 17 ಕೆ ಆಗಿದೆ. ಕೆ ಕ್ಯಾನ್ಸಲ್. ಅಂದರೆ ಸೈನ್ ಎ ಇಸ್ ಈಕ್ವಲ್ ಟು 15/17 ಅಂತ ಐತಿದೆ. ಓಕೆ, ಸೈನ್ ಎಗೆ ಸಂಬಂಧಪಟ್ಟಿರುವಂತೆ. ಅದೇ ರೀತಿಯಲ್ಲಿ ಕೇಳಿದ್ದು ನೆಕ್ಸ್ಟ್ ಇನ್ನೊಂದು ಬೆಲೆ ಕೇಳಿದ್ದು ಸೆಕೆಂಡ್ ಎ. ಸೆಕ್ ಎ ಇದರಲ್ಲಿ ಸೆಕೆಂಡ್ ಅಂತಂದ್ರೆ ಇದು ಯಾವುದು? ಕಾಸ್ನ ವಿಲೋಮಾನುಪಾತ ಆಗಿರುತ್ತೆ. ಸೆಕೆಂಡ್ ಅಂದರೆ ಕಾಸ್ನ ವಿಲೋಮ. ಕಾಸ್ ಅಂತಂದ್ರೆ ಪಾರ್ಶ್ವ ಭಾಗಿಲೆ ವಿಕರ್ಣ ಅಂತ ಹೇಳಿದ್ದೀವಿ. ಸೆಕೆಂಡ್ ಅಂತಂದ್ರೆ ವಿಕರ್ಣ ಭಾಗಿಲೆ ಪಾರ್ಶ್ವ. ಸೆಕೆಂಡ್ ಅಂತಂದ್ರೆ ಏನಾಗಿರುತ್ತೆ? ವಿಕರ್ಣ ಅಪಾನ್ ಪಾರ್ಶ್ವ ಅಂತಾಗಿರುತ್ತೆ, ಪಾರ್ಶ್ವ ಬಾಹು. ಓಕೆ, ಇಸ್ ಈಕ್ವಲ್ ಟು ಇಲ್ಲಿ ವಿಕರ್ಣ ಯಾವುದು? ಎ ಸಿ ಆಗಿದೆ. ವಿಕರ್ಣ ಎ ಸಿ, ಪಾರ್ಶ್ವ ಬಾಹು ಎ ಬಿ ಅಂತಾಗಿದೆ. ಇಸ್ ಈಕ್ವಲ್ ಟು ಎ ಸಿ ಬೆಲೆ 17 ಕೆ, ಎ ಬಿ ಅಂತಂದ್ರೆ 8 ಕೆ ಅಂತಾಗಿದೆ. ಕೆ ಛೇದ ಹೋಯ್ತಾ? ಉಳಿದದ್ದು 17/8. ಇದು ಸೆಕ್ ಎ ಆಗಿದೆ. ಸೆಕ್ ಎ ಬೆಲೆ 17/8. ಸೈನ್ ಎ ಇದರ ಬೆಲೆ 15/17 ಅಂಥೇಳಿ ಆಗಿದೆ. ಓಕೆ.